ನಮಸ್ತೆ ಮಕ್ಕಳೇ. ಇವತ್ತು ಸಂಖ್ಯಾಶಾಸ್ತ್ರ ಪಾಠದ ಕಡಿಮೆ ಇರುವ ವಿಧಾನದ ಓಜೀವ್ ನಕ್ಷೆಯನ್ನು ಹೇಗೆ ರಚಿಸುವುದು ಅಂತ ನೋಡುವ. ಓಜೀವ್ ನಕ್ಷೆ ಅಂತ ಹೇಳಿದರೆ ಸಂಚಿತ ಆವೃತ್ತಿ ನಕ್ಷೆ ಅಂತೇಳಿ. ಸಂಚಿತ ಆವೃತ್ತಿಯನ್ನು ನೀವು ಮಾಧ್ಯಾಂಕ ಕಂಡುಹಿಡಿಯುವಾಗ ಈ ಮೊದಲೇ ಕಂಡುಹಿಡಿದಿದ್ದೀರಿ. ಪುನೊಮ್ಮೆ ಅದನ್ನು ಗಮನಿಸುವ. ಒಂದು ಲೆಕ್ಕ ನೋಡಿ. ಶಾಲಾ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳ ವಯಸ್ಸಿನ ಆವೃತ್ತಿ ವಿತರಣಾ ಪಟ್ಟಿಯನ್ನು ನೀಡಿದೆ. ಇದನ್ನು ಆವೃತ್ತಿ ವಿತರಣಾ ಪಟ್ಟಿ ಅಂತೇಳಿ ಕರೆಯುವುದು. ಇದಕ್ಕೆ ನಮಗೆ ಕಡಿಮೆ ಇರುವ ವಿಧಾನದ ಓಜೀವನ್ನು ರಚಿಸಬೇಕಾಗಿದೆ. ಈಗ ವಿದ್ಯಾರ್ಥಿಗಳ ವಯಸ್ಸು ಮತ್ತು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಈಗ ನಮಗೆ ಗಮನಿಸಬೇಕು ಏನಂತ ಹೇಳಿದರೆ ಕಡಿಮೆ ಇರುವ ಓಜೀವ್. ಸೊ ಕಡಿಮೆ ಇರುವ ಓಜೀವ್ ಅಂತ ಹೇಳಿದರೆ ಅಲ್ಲಿ ಆ ವಿದ್ಯಾರ್ಥಿಗಳನ್ನು ನಾವು ಕಡಿಮೆಗೆ ಅಂದರೆ ಎಷ್ಟು ಕಡಿಮೆ, ಇಲ್ಲಿ 5 ರಿಂದ 7 ವಯಸ್ಸಿನ ವಿದ್ಯಾರ್ಥಿಗಳು 20 ಮಂದಿ ಇದ್ದಾರೆ ಅಂದರೆ 7ಕ್ಕಿಂತ ಕಡಿಮೆ. 7ಕ್ಕಿಂತ ಕಡಿಮೆ. ಅದೇ ರೀತಿಯಲ್ಲಿ 7 ರಿಂದ 9 ವಯಸ್ಸಿನವರು 18 ವಿದ್ಯಾರ್ಥಿಗಳಿದ್ದಾರೆ ಅಂದರೆ 9ಕ್ಕಿಂತ ಕಡಿಮೆ. ಅದೇ ರೀತಿಯಲ್ಲಿ 11ಕ್ಕಿಂತ ಕಡಿಮೆ ಅವರು. ಇಲ್ಲಿ 11 ರಿಂದ 13 ವಯಸ್ಸಿನವರು ಅಂದರೆ 13ಕ್ಕಿಂತ ಕಡಿಮೆ ವಯಸ್ಸಿರುವವರು 25 ಜನ ಇದ್ದಾರೆ. ಸೊ 13ಕ್ಕಿಂತ ಕಡಿಮೆ. 15ಕ್ಕಿಂತ ಕಡಿಮೆ. ಇಲ್ಲಿ 17ಕ್ಕಿಂತ ಕಡಿಮೆ. 19ಕ್ಕಿಂತ ಕಡಿಮೆ. ಇದು ನಾವು ಗುರುತಿಸಬೇಕಾದದ್ದು. ಕೆಲವೊಮ್ಮೆ ಪರೀಕ್ಷೆಯಲ್ಲಿ ಇದನ್ನೇ ಕೊಟ್ಟು ಬಿಡ್ತಾರೆ. ಆದರೆ ಕಡಿಮೆ ಇರುವ ವಿಧಾನ ಅಂತ ಹೇಳಿದ ಕೂಡಲೇ ನಮಗೆ ಯಾವ ವಿಷಯದಿಂದ ಕಡಿಮೆ ಅನ್ನೋದು ಗುರುತಿಸಬೇಕು. ನಂತರ ನಾವು ಕಂಡುಹಿಡಿಯಲಿಕ್ಕಿರೋದು ಸಂಚಿತ ಆವೃತ್ತಿ. ಸಂಚಿತ ಆವೃತ್ತಿ ನಿಮಗೆ ಗೊತ್ತೇ ಇದೆ. ಕಡಿಮೆ ಇರುವ ವಿಧಾನದ ಓಜೀವ್ನಲ್ಲಿ ಕಡಿಮೆಯಿಂದಲೇ ಪ್ರಾರಂಭ ಮಾಡಬೇಕು. ಅಂದರೆ ಆವೃತ್ತಿಗಳಿದು 20. ಮೊದಲನೇದು 20, ಎರಡನೇದು 20 + 18, 20 + 18. ಇದಕ್ಕೆ ಇದನ್ನು ಕೂಡಿಸಿಕೊಳ್ಳೋದು. ಆಗ ಇದಾಯಿತು 38. ನೆಕ್ಸ್ಟ್ ಬಂದಾಗ 38 + 22. 38 ಪ್ಲಸ್ ಇದನ್ನು ಕೂಡಿಸಿಕೊಳ್ಳೋದು 22. ಎಷ್ಟಾಯಿತು? 60 ಆಯಿತು. ನೆಕ್ಸ್ಟು 60 ಪ್ಲಸ್ ಅದರ ನಂತರದ್ದು 25, ಅದು 85 ಆಯಿತು. ನೆಕ್ಸ್ಟ್ 85 ಪ್ಲಸ್ ಅದರ ನಂತರದ್ದು ಎಷ್ಟದು? 15. 15 ಅಲ್ವಾ? 20, ಸರಿ 20. ಇದು ಆಗ ಎಷ್ಟಾಯಿತು? 105 ಆಯಿತು. ನೆಕ್ಸ್ಟ್ 105 ಪ್ಲಸ್ ಇಲ್ಲಿದೆ 15, ಅದು 120 ಆಯಿತು. ನಂತರ 120 ಪ್ಲಸ್ ನಂತರದ್ದು ಆವೃತ್ತಿ 10, ಒಟ್ಟಿಗೆ 130 ಆಯಿತು. ಸೊ ಇದು ನಿಮಗೆ ಮೊದಲೇ ಗೊತ್ತಿದೆ. ಪ್ರತಿಯೊಂದು ಆವೃತ್ತಿಗೆ ಅದರ ಮುಂದಿನ ಆವೃತ್ತಿಯನ್ನು ಕೂಡಿಸ್ತಾ ಹೋದರೆ ನಮಗೆ ಸಂಚಿತ ಆವೃತ್ತಿ, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ನಾವು ಅದನ್ನು ಕರಿತೇವೆ. CF ಅಂತೇಳಿ ಅದರ ಸಂಕೇತದಿಂದ ಸೂಚಿಸ್ತೇವೆ. ಸೊ ಇದನ್ನು ನಾವು ಗುರುತಿಸಿಕೊಳ್ಬೇಕು. ಈ ಓಜೀವ್ ರಚಿಸುವಾಗ ನೀವು ಸಂಚಿತ ಆವೃತ್ತಿಯನ್ನು ಯಾವ ರೀತಿ ತಗೊಳ್ತೀರಿ ಅನ್ನೋದೇ ಬಹಳ ಮುಖ್ಯವಾದದ್ದು. ಇನ್ನು ನಾವು ಅದಕ್ಕೆ ಬೇಕಾದಂಥ ನಕ್ಷೆಯನ್ನು ಗುರುತಿಸುವ. ಸೊ ನಕ್ಷೆಯಲ್ಲಿ ಇಲ್ಲಿ ನೋಡಿ, ಯಾವುದನ್ನು ಗುರುತಿಸಬೇಕು ಅಂತ ಹೇಳಿದರೆ ಇದು ವರ್ಗಾಂತರ. ಆ ವರ್ಗಾಂತರವನ್ನು ನಾವು X ಅಕ್ಷದಲ್ಲಿ ಗುರುತಿಸಬೇಕು. ಇಲ್ಲಿದೆ X ಅಕ್ಷ. ಇಲ್ಲಿ ನಾವು ಗುರುತಿಸಬೇಕಾದದ್ದು ವರ್ಗಾಂತರ. ಹಾಗಾದರೆ ಇಲ್ಲಿ Y ಅಕ್ಷದಲ್ಲಿ ಏನನ್ನು ಗುರುತಿಸಬೇಕು? ಇಲ್ಲಿ ನಾವು ಗುರುತಿಸಬೇಕು ಸಂಚಿತ ಆವೃತ್ತಿಯನ್ನು ಗುರುತಿಸಬೇಕು. ವರ್ಗಾಂತರ ಮತ್ತು ಸಂಚಿತ ಆವೃತ್ತಿ. ಈಗ ವರ್ಗಾಂತರವನ್ನು ನಾವು ಬರ್ಕೊಳ್ಳುವಾಗ ಇಲ್ಲಿ ಗಮನಿಸಿ, ನಮ್ಮ ವರ್ಗಾಂತರ ಹೇಗಿದೆ ಅಂತ ಹೇಳಿದರೆ 5 ರಿಂದ 7, 7 ರಿಂದ 9 ಅಂದರೆ ಸಾಧಾರಣ 1 ರಿಂದ 20 ಒಳಗೆ ಇದೆ. ಹಾಗಾಗಿ ನಾವು ಇದನ್ನು 2, 4, 6, 8, 10, 12, 14, 16, 18,
20, 22. ಇದು ಎಕ್ಸ್ ಅಕ್ಷ ಆಯಿತು. ಇನ್ನು ವೈ ಅಕ್ಷ ಗಮನಿಸಿ. ವೈ ಅಕ್ಷ ಅಂತ ಹೇಳಿದರೆ ಯಾವುದು? ಸಂಚಿತ ಆವೃತ್ತಿ. ಸಂಚಿತ ಆವೃತ್ತಿಯಲ್ಲಿ ಗಮನಿಸಿ 20ಕ್ಕೆ ಸ್ಟಾರ್ಟ್ ಆಗಿ 130ರವರೆಗೆ ಇದೆ. ಸೊ 10, 20 ಅಂತ ಹಾಕ್ಕೊಳ್ಳಿಕ್ಕಾಗ್ತದೆ. ಈಗ ನಾವು ವೈ ಅಕ್ಷದಲ್ಲಿ 0 ಇಲ್ಲಿದೆ, 10, 20, 30, 40, 50, 60, 70, 80, 90, 100, 110, 120, 130, 140. ಇದನ್ನೇ ನಾವಿಲ್ಲಿ ಪ್ರಮಾಣದಲ್ಲಿ ಬರೆದದ್ದು. ಎಕ್ಸ್ ಅಕ್ಷ ಅಂತೇಳಿದರೆ 1 ಸೆಂಟಿಮೀಟರನ್ನು ನಾನು 2 ಮಾನ ಅಂತೇಳಿ ತಗೊಂಡಿದ್ದೆ, ಇಲ್ಲಿ 2 ಮಾನಗಳು. ಅದೇ ರೀತಿ ವೈ ಅಕ್ಷದಲ್ಲಿ 1 ಸೆಂಟಿಮೀಟರ್ ಅಂತೇಳಿದರೆ 10 ಮಾನ. ಇಲ್ಲಿ ವೈ ಅಕ್ಷದಲ್ಲಿ 10, 20, 30 ಹೇಳಿ ತಗೊಂಡದ್ದು. ಹಾಗಾಗಿ ಪ್ರತಿ 1 ಸೆಂಟಿಮೀಟರ್ ಅಂದರೆ 10 ಮಾನ ಅಂತ ತಗೊಂಡದ್ದು. ಈಗ ನಾವು ಸಂಚಿತ ಆವೃತ್ತಿಯನ್ನು ಗುರುತಿಸಿಕೊಳ್ಳುವ. ಎಲ್ಲಿ ಗುರುತಿಸುವುದು? ಮೊದಲಿಗೆ ಒಟ್ಟಿಗೆ ಇಟ್ಕೊಳ್ಳುವ, ಆಗ ನಿಮಗೆ ಕಾಣ್ತದೆ. 5ರಿಂದ 7 ಅಂದರೆ 7ಕ್ಕಿಂತ ಕಡಿಮೆ ಅಂತಿದೆ. ಸೊ 7ಕ್ಕಿಂತ ಕಡಿಮೆ ಅಂತೇಳಿದರೆ ನಾವಿಲ್ಲಿ 7, 6 ಮತ್ತು 8ರ ಮಧ್ಯದಲ್ಲಿ 7 ಇದೆ. ಈ 7ಕ್ಕೆ ಸಂಚಿತ ಆವೃತ್ತಿ ಬರಬೇಕು 20. ಸೊ 20 ಎಲ್ಲಿದೆ? ಅದೇ ಲೈನಲ್ಲಿ ಮೇಲೆ ಹೋಗುವ 20ಅನ್ನು ಗುರುತಿಸುವ. ನಂತರ 9ಕ್ಕಿಂತ ಕಡಿಮೆ ಅಂದರೆ 8 ಮತ್ತು 10ರ ಮಧ್ಯದಲ್ಲಿ 9 ಇದೆ. 9ರಲ್ಲಿ 38. 38 ಎಲ್ಲಿದೆ ಅಂತೇಳಿದರೆ 9. ಇದು 30 ಆದರೆ 35, 36, 37, 38. ನೆಕ್ಸ್ಟ್ 11. 11ಕ್ಕೆ 60 ಇಲ್ಲಿದೆ. ನೆಕ್ಸ್ಟ್ 13. 13ಕ್ಕೆ 85. 80 ಮತ್ತು 90ರ ಮಧ್ಯದಲ್ಲಿದೆ 85. ನಂತರ 20ಕ್ಕೆ 15ಕ್ಕಿಂತ ಕಡಿಮೆ. 15ಕ್ಕೆ 105 ಎಲ್ಲಿದೆ? ಅದು 100 ಮತ್ತು 110ರ ಮಧ್ಯದಲ್ಲಿ 105 ಇದೆ. ಅದೇ ರೀತಿ ನೆಕ್ಸ್ಟ್ 17ಕ್ಕಿಂತ ಕಡಿಮೆ ಅಂದರೆ 17ರಲ್ಲಿ ಗುರುತಿಸಬೇಕು 120. 120. ನಂತರ 130. 19ಕ್ಕಿಂತ ಕಡಿಮೆ ಅಂದರೆ 19ರಲ್ಲಿ ಗುರುತಿಸಬೇಕು 130. ಇಷ್ಟನ್ನು ಗುರುತಿಸಿಕೊಳ್ಳೋದು. ಗುರುತಿಸಿ ಆದ ಮೇಲೆ ಸರಿ ಗಮನಿಸಿ, ಯಾವುದೇ ಸ್ಕೇಲನ್ನು ಬಳಸದೆ ಫ್ರೀ ಹ್ಯಾಂಡಾಗಿ ಅಂದರೆ ಫ್ರೀಯಾಗಿ, ನಿಮಗೆ ಡ್ರಾಯಿಂಗ್ ಎಲ್ಲ ಮಾಡಿ ಅಭ್ಯಾಸ ಇದೆ, ಫ್ರೀ ಹ್ಯಾಂಡಾಗಿ ಪ್ರತಿಯೊಂದು ಪಾಯಿಂಟನ್ನು ಒಂದಕ್ಕೊಂದು ಜೋಡಿಸಿಕೊಂಡು ಹೋದರೆ ಆಯಿತು. ಪ್ರತಿಯೊಂದು ಪಾಯಿಂಟನ್ನು ಒಂದಕ್ಕೊಂದು ಜೋಡಿಸ್ತಾ ಹೋಗುದು. ಇದು ಕಡಿಮೆ ಇರುವ ಓಜೀವನ್ನು ನಕ್ಷೆ ಮುಖಾಂತರ ಗುರುತಿಸುವಂಥ ಕ್ರಮ.